ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 5 ಅಂಕದ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಟಾಪಿಕನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ಬನ್ನಿರಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗ್ ಫಾರ್ PUC ಫಸ್ಟ್ ಇಯರ್. ಇಲ್ಲಿ ಒಬ್ಬ ವ್ಯಾಲ್ಯೂವೇಟರ್ ಆಗಿರ್ತಕ್ಕಂಥವನು ಅಥವಾ ನಿಮ್ಮ ಉತ್ತರ ಪತ್ರಿಕೆಯನ್ನು ಚೆಕ್ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿ ಏನನ್ನು ಗಮನಿಸ್ತಾನೆ ಅಂತಂದರೆ ಲೆಫ್ಟ್ ಅಲೈನ್ಮೆಂಟ್ ಆಫ್ ದ ಲೆಟರ್ ಈಸ್ ಪ್ರಿಪೇರ್ಡ್ ಅಂತ ಹೇಳ್ತಾರೆ. ಅಂದರೆ ನೀವು ಬರೆಯುವಂತಹ ಪತ್ರ ಎಡಬದಿಗೆ ಅಥವಾ ಎಡ ಪಕ್ಕದಲ್ಲಿ ಬರೆದಿರ್ತಕ್ಕಂತಹ ಲೆಟರ್ ಆಗಿರಬಹುದು ಅಥವಾ ಆಗಿರಬೇಕು ಅಂತ ಹೇಳ್ತಾರೆ. ಲೆಟರ್ ಶುಡ್ ಬಿ ಬ್ರೀಫ್ ಆ್ಯಂಡ್ ಕ್ಲಿಯರ್. ನೀವು ಬರೆದಿರತಕ್ಕಂತಹ ಪತ್ರ ಏನಿದೆ ಆ ಪತ್ರ ಸಂಕ್ಷಿಪ್ತವಾಗಿದ್ದು ಮತ್ತು ಸ್ಪಷ್ಟವಾಗಿರಬೇಕಂತ ಹೇಳ್ತಾರೆ. ಇನ್ನು ಮೂರನೇದಾಗಿ ಆಲ್ ದ ಪಾರ್ಟ್ಸ್ ಆರ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಪತ್ರ ಬರಿತಿರಬೇಕಾದ್ರೆ ನಾವು ಆಫೀಸಿಯಲ್ ಪತ್ರ ಅಂತ ಕರಿತೀವಿ. ಈ ಆಫೀಸಿಯಲ್ ಪತ್ರ ಬರಿಬೇಕಾದ್ರೆ ಕನಿಷ್ಠ 7 ಅಥವಾ 8 ಪಾರ್ಟ್ಗಳನ್ನು ಮಾಡ್ತೀವಿ. ಆ 8 ಪಾರ್ಟ್ಗಳು ಕಡ್ಡಾಯವಾಗಿ ನೀವು ನಮೂದಿಸ್ತಕ್ಕಂಥದ್ದು. ಸೊ ಮೊದಲಿಗೆ ನಾವು ಒಂದು ಲೆಟರನ್ನು ಪ್ರಾಕ್ಟೀಸ್ ಮಾಡಿ ನೋಡೋಣ. ರೈಟ್ ಅ ಲೆಟರ್ ಟು ದ ಪ್ರಿನ್ಸಿಪಲ್ ಆಫ್ ಯುವರ್ ಕಾಲೇಜ್ ರಿಕ್ವೆಸ್ಟಿಂಗ್ ಹಿಮ್ ಹರ್ ಟು ಗ್ರ್ಯಾಂಟ್ ಯು ಅ ಲೀವ್ ಆಫ್ ಅಬ್ಸೆನ್ಸ್ ಫಾರ್ 2 days ಅಂತ ಹೇಳ್ತಾರೆ ಅವರು. ಸೊ 2 ದಿನ ರಜೆ ಕುರಿತಾಗಿ ಒಂದು ರಜೆ ಪತ್ರವನ್ನು ನೀವು ನಿಮ್ಮ ಪ್ರಾಂಶುಪಾಲರಿಗೆ ಬರೆಯಿರಿ ಎಂದು ಕೇಳಿಕೊಳ್ಳಲಾಗಿದೆ. ಹಾಗಾದರೆ ಈ ಲೆಟರ್ನಲ್ಲಿ ಬರೆದಂತಹ ಕಾಂಪೋನೆಂಟ್ಗಳು ಯಾವ ರೀತಿ ಇರ್ತವೆ ಅಂಥೇಳಿ ಮೊದಲಿಗೆ ನೋಡ್ಕೊಳ್ಳೋಣ. ಮೊದಲನೆಯದಾಗಿ ಸೆಂಡರ್ಸ್ ಅಡ್ರೆಸ್ ಅಂತ ಹೇಳ್ತೀವಿ. ಎರಡನೇದು ರಿಸೀವರ್ಸ್ ಅಡ್ರೆಸ್. ಮೂರನೇದು ಸಾಲ್ಯುಟೇಷನ್. ನಾಲ್ಕನೇದು ಸಬ್ಜೆಕ್ಟ್. ಆಮೇಲೆ 5ನೇದು ಬಾಡಿ ಆಫ್ ದಿ ಲೆಟರ್. 6ನೇದು ಕ್ಲೋಸಿಂಗ್ ಆಫ್ ದ ಲೆಟರ್. 7ನೇದು ಸಿಗ್ನೇಚರ್. ಈ ಕಡ್ಡಾಯವಾಗಿ 7 ಏನಿದಾವೆ ಪಾರ್ಟ್ಗಳನ್ನು ನಾವು ಲೆಟರ್ನಲ್ಲಿ ಗುರುತಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದರೆ ಸೆಂಡರ್ಸ್ ಅಡ್ರೆಸ್ ಅಂತ ತೆಗೆದುಕೊಳ್ಳೋಣ. ನೀವು ಈಗ ಪ್ರಥಮ PUC ಅಧ್ಯಯನ ಮಾಡ್ತಾ ಇದ್ದೀರಿ. ನೀವು ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲ. ಆ ಕಾರಣಕ್ಕಾಗಿ ನೀವು ಫ್ರಾಮ್ ಅಂತ ಬರೆಯೋದು ಅಥವಾ FROM ಫ್ರಾಮ್ ಅಂತ ಬರಿತಾ ಇದ್ರಲ್ಲ, ಬರೆಯುವಂತಹ ಯಾವುದೇ ಇಲ್ಲಿ ಬರೆಯುವಂಥದ್ದು ಕಡ್ಡಾಯವಾಗಿ ಇರೋದಿಲ್ಲ. ಅದರ ಬದಲಾಗಿ ನೀವು ನಿಮ್ಮ ಹೆಸರನ್ನು 3X ಎಂದು ಮತ್ತು ನಿಮ್ಮ ಅಡ್ರೆಸ್ಸನ್ನು 3Y ಎಂದು ಬರೆಯತಕ್ಕದ್ದು. ಫ್ರಾಮ್ ಅಡ್ರೆಸ್ಸಲ್ಲಿ ನಿಮ್ಮ ಹೆಸರನ್ನು 3X ಎಂದು ಮತ್ತು ನಿಮ್ಮ ಅಡ್ರೆಸ್ಸನ್ನು ಏನು ಮಾಡಬೇಕು, ನೀವು 3Y ಎಂದು ಬರೀತಕ್ಕದ್ದು. ಇದಾದ ನಂತರದಲ್ಲಿ ಒಂದು ಲೈನನ್ನು ಬಿಟ್ಟು ನೀವು ಪತ್ರ ಬರೆಯುವಂತಹ ಡೇಟನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕು. ಮೊದಲಿಗೆ ಡೇಟ್ ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ತಿಂಗಳ ಹೆಸರನ್ನು ಬರೆದು ಆಮೇಲೆ ವರ್ಷ ಯಾವುದು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಒಂದು ಲೈನ್ ಆದ ನಂತರ ನೆನ್ಪಿಟ್ಕೋಬೇಕು. ಇಲ್ಲಿ ಎಕ್ಸ್ ಏನು 3X ಬರೆದಿದ್ದೀರಿ, 3Y ಬರೆದಿದ್ದೀವಿ, ಕಾಮ ಕೊಡೋದನ್ನು ಮರಿಬೇಡಿ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಟು ಅಡ್ರೆಸ್ ಅಂತೇಳಿ. ನೀವು ಟು ಅಂತ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಡೇಟ್ ಆದ ತಕ್ಷಣ ಏನು ಮಾಡಬೇಕು ಅಂತಂದರೆ ಒಂದು ಲೈನನ್ನು ಬಿಟ್ಟು ನೀವು ಟು ಅಡ್ರೆಸ್ಸನ್ನು ಬರೆಯೋದಕ್ಕೆ ಆರಂಭ ಮಾಡಬೇಕು. ಹೇಗೆ ಬರಿಬೇಕು ಅಂತಂದರೆ ದ ಪ್ರಿನ್ಸಿಪಾಲ್ ಅಂತ ಬರಿಬೇಕು, ಕಾಮ ಕೊಡಬೇಕು. ಆಮೇಲೆ ನಿಮ್ಮ ಕಾಲೇಜಿನ ಹೆಸರನ್ನು ಬರೀಬೇಕು. ನಾನು ಇಲ್ಲಿ ನಿಮಗೆ ಒಂದು ಗುರುತು ಮಾಡೋ ಸಲುವಾಗಿ ಅಥವಾ ನಿಮಗೆ ಹೇಗೆ ಬರಿಬೇಕು ಅನ್ನುವಂಥ ರೂಢಿ ಮಾಡಿಸೋ ಸಲುವಾಗಿ ಕಾಲೇಜಿನ ಹೆಸರನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಘಟಪ್ರಭಾ PU ಕಾಲೇಜ್ ಅಂತ ಹೇಳಿಬಿಟ್ಟು ಬರೆದಿದ್ದೇನೆ. ಅಲ್ಲಿ ಕಾಮ ಕೊಡಲಾಗಿದೆ. ಆಮೇಲೆ ಅದು ಘಟಪ್ರಭಾದಲ್ಲೇ ಇರ್ತದೆ ಅಂತ ಅಂದರೆ ಆ ಸ್ಥಳದ ಹೆಸರು ಘಟಪ್ರಭಾ, ಕಾಲೇಜಿನ ಹೆಸರು ಸಹಿತ ಘಟಪ್ರಭಾ ಇರೋದರಿಂದ ಈ ರೀತಿಯಾಗಿ ನಾನು ಬರೆದಿದ್ದೇನೆ. ಇದಾದ ನಂತರದಲ್ಲಿ ಟು ಅಡ್ರೆಸ್ ಬರೆದ ನಂತರ ಒಂದು ಲೈನನ್ನು ಬಿಡಬೇಕು. ಮತ್ತು ಒಂದು ಲೈನನ್ನು ಬಿಟ್ಟು ರೆಸ್ಪೆಕ್ಟೆಡ್ ಸರ್, ಮೇಡಮ್ ಇದ್ದರೆ ಮೇಡಮ್ ಅಂತ ಬರಿಬೇಕು, ಸರ್ ಇದ್ದರೆ ಸರ್ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೀವು ಸರಿಯಾಗಿ ಗಮನಿಸ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೇನೆ. ಈ ಪತ್ರವನ್ನು ಸರಿಯಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ನೀವು ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಎಲ್ಲ ಲೆಫ್ಟ್ ಅಲೈನ್ಮೆಂಟ್ ಆಗಿದೆ ಅಂಥೇಳಿ. ಲೆಫ್ಟ್ ಅಲೈನ್ಮೆಂಟ್ ಅಂದರೆ ಗೊತ್ತಲ್ಲ, ಎಡಬದಿಗೆ ಎಲ್ಲವನ್ನು ನಾನು ಆರಂಭ ಮಾಡುವುದೆಲ್ಲ ಲೆಫ್ಟ್ ಬದಿಗೆ ಅಥವಾ ಎಡಬದಿಗೆ ಆರಂಭ ಮಾಡಿದ್ದೇನೆ. ಸೊ ಈಗ ನೀವು ಟು ಅಡ್ರೆಸ್ ಬರೆದ ನಂತರ ಏನು ಮಾಡಬೇಕಾಗುತ್ತೆ, ಸಾಲ್ಯುಟೇಷನ್ ಅಂತ ಕರಿತೇವೆ. ಸಾಲ್ಯುಟೇಷನ್ ಅಂತಂದರೆ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಬಾರ್ ಮೇಡಮ್ ಅಂತೇಳಿ ನಾವು ಕರಿತೇವೆ. ಇದಾದ ನಂತರದಲ್ಲಿ ಸಬ್ಜೆಕ್ಟ್ ಬರಿಬೇಕಾಗತ್ತೆ. ಸಬ್ಜೆಕ್ಟ್ ಯಾವ ರೀತಿ ಬರಿಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ನಾನು ಕೊಟ್ಟಿದ್ದೇನೆ. ರಿಕ್ವೆಸ್ಟಿಂಗ್ ಟು ಗ್ರ್ಯಾಂಟ್ 2 days ಲೀವ್ ಅಂಥೇಳಿ ನೀವು ಈ ರೀತಿಯಾಗಿ
ನೀವು ಸಬ್ಜೆಕ್ಟನ್ನ ಬರಿಬೇಕಾಗತ್ತೆ, ಅದು ಲೀವ್ ಲೆಟರ್ ಇದ್ದಾಗ. ಆಮೇಲೆ ಬಾಡಿ ಆಫ್ ದಿ ಲೆಟರ್ ನಿಮ್ಗೆ ಗೊತ್ತಿರಲಿ, ಈ ಬಾಡಿ ಆಫ್ ದಿ ಲೆಟರ್ಗೆ 3 ಅಂಕಗಳನ್ನು ಇಟ್ಟಿರ್ತಾರೆ. ಇನ್ನು ಉಳಿದ ಎಲ್ಲ ಪಾಠಗಳನ್ನ ಸೇರಿ 2 ಅಂಕ ಕೊಡಲಾಗ್ತವೆ ವಿದ್ಯಾರ್ಥಿಗಳೇ. ಸೊ ಬಾಡಿ ಆಫ್ ದಿ ಲೆಟರ್ನ ಚೆನ್ನಾಗಿ ಬರೆಯೋದನ್ನು ರೂಢಿ ಮಾಡ್ಕೊಳ್ಬೇಕು. ನೀವು ಹೇಗೆ ಬರಿಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಟ್ಟಿದ್ದೇನೆ. ಐ ಆಮ್ ಎಕ್ಸ್ ಅಥವಾ 3x ಅಂಥೇಳಿ ಒಂದು ಫುಲ್ ಸ್ಟಾಪ್ ಕೊಡಬೇಕು. ಅದು ನಿಮ್ಮ ಹೆಸರಾಗಿರುತ್ತೆ ಮತ್ತು ನಿಮ್ಮ ತಂದೆ ನಿಮ್ಮ ಅಡ್ರೆಸ್ ಆಗಿರುತ್ತೆ. ಆಮೇಲೆ ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಇಯರ್, ನೀವು ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್, ಸೈನ್ಸ್ ಇದ್ದರೆ ಸೈನ್ಸ್, ಈ ರೀತಿಯಾಗಿ ನೀವು ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಇಯರ್ ಆರ್ಟ್ಸ್ ಅಂತ ಹೇಳಬೇಕಾಗತ್ತೆ. ಟುಡೇ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಇವತ್ತು ನನ್ನ ಮೈಯಲ್ಲಿ ಹುಷಾರಿಲ್ಲ. ಐ ಆಮ್ ಸಫರಿಂಗ್ ಫ್ರಾಮ್ ಫೀವರ್, ನಾನು ಜ್ವರದಿಂದ ಬಳಲ್ತಾ ಇದ್ದೇನೆ. ದ ಡಾಕ್ಟರ್ ಹ್ಯಾಡ್ ಅಡ್ವೈಸ್ಡ್ 2 days ಬೆಡ್ ರೆಸ್ಟ್, ನನಗೆ ವೈದ್ಯರು 2 ದಿನ ಬೆಡ್ ರೆಸ್ಟ್ ತೆಗೆದುಕೊಳ್ಳಲು ಹೇಳಿದ್ದಾರೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದಾರೆ. ಸೊ ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು ಅಟೆಂಡ್ ದ ಕ್ಲಾಸ್, ನಾನು ಕ್ಲಾಸ್ಗೆ ಅಟೆಂಡ್ ಆಗುವಂತಹ ಸ್ಥಿತಿಯಲ್ಲಿಲ್ಲ. ಸೊ ಪ್ಲೀಸ್, ಆದ ಕಾರಣದಿಂದ ದಯವಿಟ್ಟು ಕನ್ಸಿಡರ್ ದ ಅಪೀಲ್, ಈ ಮನವಿಯನ್ನು ನೀವು ಪರಿಗಣಿಸಿ. ಆ್ಯಂಡ್ ಸ್ಯಾಂಕ್ಷನ್ ಮೀ 2 days ಲೀವ್, ನನಗೆ 2 ದಿನ ರಜೆ ಕೊಡಬೇಕು. ಫ್ರಾಮ್ 24th September 2025 ಟು 25 September 2025, ಈ ರೀತಿಯಾಗಿ ನೀವು ಬಾಡಿ ಆಫ್ ಲೆಟರ್ ಬರೆದಾಗ ನಿಮಗೆ 3 ಅಂಕಗಳು ಸಿಗ್ತವೆ. ಇದಾದ ನಂತರದಲ್ಲಿ ನೀವು ಒಂದು ಲೈನ್ ಬಿಟ್ಬಿಟ್ಟು ಥ್ಯಾಂಕ್ ಯು ಅಂತ ಬರಿಬೇಕಾಗತ್ತೆ. ಆಮೇಲೆ ಥ್ಯಾಂಕ್ ಯು ಅಂತ ಇಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ನಡುವು ಬರೀತಾರೆ, ನಡುವು ಬರಿಬಾರ್ದು, ಅದನ್ನು ಲೆಫ್ಟ್ ಅಲೈನ್ಮೆಂಟ್ ಇರೋದ್ರಿಂದ ನಾವು ಎಡಬದಿಗೆ ಬರಿಬೇಕಾಗತ್ತೆ. ಸೊ ಯುವರ್ ಫೇತ್ಫುಲ್ ಅನ್ನೋದನ್ನು ಕೆಲವು ವಿದ್ಯಾರ್ಥಿಗಳು ರೈಟ್ ಸೈಡ್ ಅಂದರೆ ಬಲಬದಿಗೆ ಬರೀತಾರೆ, ಅದು ತಪ್ಪು. ನೀವು ಬರೆಯುವಂಥ ಏನು ನಿಮ್ಮ ಸಿಗ್ನೇಚರ್ ಇದೆಯಲ್ಲ, ಆ ಸಿಗ್ನೇಚರನ್ನು ನೀವು ಎಡಬದಿಗೆ ಮಾಡಬೇಕು ಅನ್ನೋಂಥದ್ದು ನಿಯಮ ಇದೆ. ಸೊ ಯುವರ್ಸ್ ಫೇತ್ಫುಲ್ಲಿ ಅಲ್ಲಿ ನೀವು ಮೇನ್ ಹೆಸರು ಏನು ಕೊಟ್ಟಿರ್ತೀರೋ ಅದೇ ಹೆಸರನ್ನು ಇಲ್ಲಿ ಕೆಳಗಡೆ ಕೊಡಬೇಕಾಗತ್ತೆ. ಇಲ್ಲಿ 3x ಅನ್ನು ನಾನು ಬರೆದಿದ್ದೇನೆ. ಆಮೇಲೆ ಒಂದು ಲೈನ್ ಬಿಟ್ಬಿಟ್ಟು ಡೇಟ್ ಮತ್ತು ಪ್ಲೇಸ್ಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಡೇಟ್ 24 September 2025, ಪ್ಲೇಸ್ ಘಟಪ್ರಭಾ ಅಂಥೇಳಿ. ನೋಡೋಣ ವಿದ್ಯಾರ್ಥಿಗಳು ಎಷ್ಟು ಪಾಠಗಳನ್ನು ಕವರ್ ಮಾಡಿದ್ವಿ ಅಂಥೇಳಿ. ಮೊದಲನೇದು 3x 3yಗೆ ಫ್ರಾಮ್ ಅಡ್ರೆಸ್ ಅಂತ ಕರೆದ್ವಿ. 24 September ಡೇಟ್ 2 ಆಯಿತು. 2 ಅಡ್ರೆಸ್ ದ ಪ್ರಿನ್ಸಿಪಲ್ ಅಂತ ಕರಿತಾ ಇದ್ದೀವಿ, ಇದು 2 ಅಡ್ರೆಸ್, ಅದು 3 ಆಯಿತು. ಸಾಲ್ಯುಟೇಷನ್ ರೆಸ್ಪೆಕ್ಟೆಡ್ ಸರ್ 4, ಸಬ್ಜೆಕ್ಟ್ 5, ಬಾಡಿ ಆಫ್ ದಿ ಲೆಟರ್ 6, ಥ್ಯಾಂಕ್ ಯು ಕ್ಲೋಸಿಂಗ್ ಲೆಟರ್ ಅಂತ ಕರಿತೀವಿ. ಆಮೇಲೆ ಯುವರ್ಸ್ ಫೇತ್ಫುಲ್ ಏನು ನಿಮ್ಮ ಸಿಗ್ನೇಚರ್ ಇದೆ 8. ಅಂದರೆ ಕಡ್ಡಾಯವಾಗಿ ನೀವು ವಿದ್ಯಾರ್ಥಿಗಳಲ್ಲಿ 8 ಭಾಗಗಳನ್ನು ಮೆನ್ಷನ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ಸೊ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಜೊತೆಗೆ ಇನ್ನೂ ಇಂಥ ಒಂದು 3-4-5 ಲೆಟರ್ಗಳನ್ನು ನಿಮಗೆ ಬರೆದು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.